ನನಗಿವತ್ತೇನೋ ಜ್ಞಾನ ಬಂದಿದೆ ನಮ್ಮ ತಾಯಿ ಅಜ್ಜಿಯಿಂದ ಅಂತಾನೆ ಹೇಳ್ಬೋದು ಸರ್. ಆಮೇಲೆ ವೆಯ್ಟ್ ರಿಡಕ್ಷನ್ಗೆ ಇದೊಂಥರ ವೆಯ್ಟ್ ರಿಡಕ್ಷನ್ ಪೌಡರ್ ಅಂತಾನು ಹೇಳ್ಬೋದು ಸರ್. ಇದು ಮಲ್ಟಿಪಲ್ ಎಫೆಕ್ಟ್ಸ್. ಒಳ್ಳೇದು ಹೊಟ್ಟೆಗೆ. ಹೌದು, ತುಂಬಾ ಒಳ್ಳೇದಿದು. ಹೊಟ್ಟೆಲಿರೋ ಅಲ್ಸರ್ನೆಲ್ಲ ಇದು ಕ್ಯೂರ್ ಮಾಡುತ್ತೆ. ಈಗ ಯುಗಾದಿಗೆ ಬೇವಿನ ಹೂವೆಲ್ಲ ಬರುತ್ತಲ್ವಾ, ಈ ತರ ಸ್ವಲ್ಪ ಕಲೆಕ್ಟ್ ಮಾಡಿ, ಈ ತರ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು. ಅಡಿಗೆ ಮನೇಲಿ ಇಟ್ಕೊಂಡಿದ್ದು ಸರ್ಜರಿ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ರೆಗ್ಯುಲರ್ ಆಗಿ ತಿಂದ್ರೆ ಅವಾಯ್ಡ್ ಮಾಡ್ಬೋದು. ಉಗುರು ಯಾರಿಗೆ ಬೆಳೆಯುತ್ತೋ ಅವ್ರ ಕೂದಲು ಡೆಫಿನೆಟ್ ಆಗಿ ಬೆಳೆಯುತ್ತೆ. ನಮಸ್ಕಾರ ವೀಕ್ಷಕರುಗಳಿಗೆ. ಕನಸು, ಇವತ್ತು ಈ ಕನಸು ಮನೆ ಇರೋದು ಸಹಕಾರ ನಗರದಲ್ಲಿ. ಸಹಕಾರ ನಗರದ ಗಣಪತಿ ಗುಡಿ ಹಿಂದುಗಡೆ ಇದ್ದೀವಿ. ವೀಣಾ ಶ್ರೀಧರ್ ಅವರ ಮನೆ ಇದು. ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ, ಇದು ವಿಶೇಷವಾದ ವ್ಯಕ್ತಿಯವರು. ಈ ಗಿಡಮೂಲಿಕೆಗಳಿಗೆ ಪಂಚಪ್ರಾಣ ಅತ್ಯಂತ ಪ್ರೀತಿ. ಹರ್ಬ್ಸ್ ಅಂದರೆ ಇವರು ಬಾಟ್ನಿಯಲ್ಲಿ MSc ಮಾಡಿರೋದು. ಮೈಸೂರವರು, ಬೇಸಿಕಲಿ ಬೆಂಗಳೂರಿದ್ದಾರೆ ಈಗ. ಅತ್ಯಂತ ಸುಲಭವಾಗಿ ಮನೆಯಲ್ಲಿ ಮಾಡುವಂತಹ ಪೌಡ್ರುಗಳು ಮತ್ತು ಔಷಧಿಗಳು ಗೊತ್ತು. ಆಯುರ್ವೇದಲ್ಲಾಗಲಿ ಗಿಡಮೂಲಿಕೆ ಬಗ್ಗೆ ಆಗಲಿ ಅತ್ಯಂತ ಅನುಭವದ ಮಾತುಗಳಾಡ್ತಾರೆ. ಅದಕ್ಕಾಗಿ ಒಂದು ಸಂಚಿಕೆ, ವಿಶೇಷ ಸಂಚಿಕೆ ಇದು. ಬನ್ನಿ ವೀಣಾ ಶ್ರೀಧರ್ ಮೀಟ್ ಆಗೋಣ, ಇನ್ನೂ ಸಾಕಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಆ ಒಂದು ಔಷಧಿಯುಕ್ತ ಪೌಡ್ರು ಯಾವುದಕ್ಕೆ ಮಾಡಿ ತೋರಿಸ್ತಾರೆ ನೋಡೋಣ. ಅಮ್ಮ ನಮಸ್ಕಾರ. ನಮಸ್ತೆ ಸರ್, ವೆಲ್ಕಮ್ ಹೋಮ್ ಸರ್. ಥ್ಯಾಂಕ್ ಯು. ಆ್ಯಕ್ಚುಲಿ ನೀವು ಇಷ್ಟೊಂದು ಸಾಧನೆ ಮಾಡಿ ಆಗಲೇ, ಅದು ಗಿಡಮೂಲಿಕೆ ಅಂದರೆ ಪಂಚಪ್ರಾಣ, ಅದರಲ್ಲಿ ಜನಗಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಳ್ಳೊಳ್ಳೆ ಗಿಡಮೂಲಿಕೆಯಿಂದ ಪೌಡರ್ಸು ಎಲ್ಲ ಮಾಡ್ತಿದ್ದೀರಾ. ಊಟ ಮಾಡಿ 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 ಹೊಟ್ಟೆ ಕೆಡಿಸ್ಕೊಂತೀವಿ ನಾವು. ಹೌದು, ಹೆಲ್ತ್ ಕೆಡಿಸ್ಕೊಳ್ತೀವಿ. ಅದಕ್ಕೆ ಮತ್ತೆ ಈ ಥರದ ಎಪಿಸೋಡು ಬೇಕು ನಮಗೆ. ಖಂಡಿತ ಬೇಕು ಸರ್, ಖಂಡಿತ ಬೇಕು. ಬನ್ನಿ ಸರ್, ಕೂತ್ಕೊಂಡು ಮಾತಾಡೋಣ. ಓಕೆ, ಬನ್ನಿ. ಹೆಂಗ್ ಬಂತಿದ್ದು ಆಸಕ್ತಿ ಇದು ನಿಮಗೆ? ಇದು ಮುಂಚೆಯಿಂದನೂ ನಮ್ಮ ಮನೇಲಿ ಒಂದು ದಿನನಿತ್ಯದ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಹರ್ಬಲ್ ಅಂದ್ರೆ ಈ ಗಿಡಮೂಲಿಕೆಗಳಿಂದ ಕುಕ್ಕಿಂಗ್ ಆಗ್ಲಿ, ಮನೇಲಿ ಏನಾದ್ರೂ ಜ್ವರ ಬಂತು, ಏನಾದ್ರೂ ಇಂಡೈಜೆಷನ್ ಆಯ್ತು, ಮಕ್ಕಳಿಗೆ ಹೊಟ್ಟೆ ಮಂದ ಆಯ್ತು ಅಂದ್ರೆ ತಕ್ಷಣ ಒಂದು ಓಂಕಾಳದು ಒಂದು ಚಿತ್ರಾನ್ನನೋ, ಇಲ್ದೇ ಆದ್ರೆ ಒಂದು ಓಂಕಾಳಲ್ಲಿ ತಿಳಿ ಸಾರೋ, ಇಲ್ಲ ಓಂಕಾಳಲ್ಲಿ ರಸ, ಇದು ಒಂದು ರಸಂ ತರ ಮಾಡೋದು, ಆ ತರ ಏನಾದ್ರೂ ಒಂದು ಇದೇ ನಮ್ಮ ಮನೇಲಿ ಮುಂಚೆಯಿಂದನೂ ಅಭ್ಯಾಸ. ನಮ್ಮ ಅಜ್ಜಿ ಈ ತರ ಮನೆ ಮದ್ದುಗಳನ್ನ ಜಾಸ್ತಿ ಮಾಡ್ತಾ ಇದ್ರು. ನಮ್ ತಾಯಿ ಮನೆ ಮದ್ದುಗಳ ಜೊತೆ ಬ್ಯೂಟಿ ಟ್ರೀಟ್ಮೆಂಟ್ಸ್ ಜಾಸ್ತಿ ಮಾಡ್ತಾ ಇದ್ರು. ನಮ್ ತಾಯಿಗೆ ಅದು ಬಹಳ ಇಂಟ್ರೆಸ್ಟ್ ಇತ್ತು. ಆಗಿನ ಕಾಲದಲ್ಲಿ ಅದ್ ಹೆಂಗೆ ಅವ್ರಿಗೆ ಆತರ ನಾಲೆಡ್ಜ್ ಸಿಕ್ಕಿತ್ತೋ ಗೊತ್ತಿಲ್ಲ. ಆಗಿನ ಕಾಲ ಅಂದ್ರೆ ಎಷ್ಟನೇ ಇಸ್ವಿ ಇದು? ಅದು 40 years ಹಿಂದೆ ಸರ್. 40 years ಹಿಂದೆ. 40 years ಹಿಂದೆ. ಅವಾಗಿನ ಬ್ಯೂಟಿ ಪಾರ್ಲರ್ ಕಾನ್ಸೆಪ್ಟ್ ಬಂದಿರ್ಲಿಲ್ಲ, ಕಾನ್ಸೆಪ್ಟೇ ಇರ್ಲಿಲ್ಲ. ಡೆಡ್ ಸ್ಕಿನ್ ಅನ್ನೋದೆಲ್ಲ ನಮ್ ತಾಯಿ ಹೇಳೋರು. ಟವೆಲ್ ಅಲ್ಲಿ ಮುಖ ಹಿಂಗ್ ಉಜ್ಕೊಳ್ಳಿ, ಸ್ನಾನ ಮಾಡ್ಕೊಂಡು ತಕ್ಷಣ ಒಣ ಚರ್ಮ ಎಲ್ಲ ಬರುತ್ತೆ. ಅದ್ ಯಾವ ಕಾನ್ಸೆಪ್ಟ್ ಅಲ್ಲಿ, ಅದು ಯಾವ ತರ ನಮ್ ತಾಯಿಗೆ ಜ್ಞಾನ ಇತ್ತೋ ಗೊತ್ತಿಲ್ಲ. ನನಗಿವತ್ತೇನೋ ಜ್ಞಾನ ಬಂದಿದೆ ನಮ್ ತಾಯಿ ಅಜ್ಜಿಯಿಂದ ಅಂತಾನೆ ಹೇಳ್ಬೋದು ಸರ್. ನಾನು MSc ಬಾಟ್ನಿ ಮಾಡಿದೀನಿ, ಅದು ಪಕ್ಕದಲ್ಲಿ. ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಅನುಭವಿಸ್ತೋರಿಂದ ಬಾಯಿಂದ ಕೇಳಿದ್ರೇನೆ ನಮಗೂ ಅನುಭವಕ್ಕೆ ಬರುತ್ತೆ. ಅದನ್ನ ಫಾಲೋ ಮಾಡೋಕ್ಕೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಸುಮ್ನೆ ಬ್ಲೈಂಡ್ ಆಗಿ ಹೇಳಿದ್ರೆ ಅದು ಅರ್ಥ ಆಗಲ್ಲ. ಅದು ಅನುಭವಿಸ್ತೋರಿಂದ ಹೇಳಿದ್ರೆ ಮಾತ್ರ ಬೇಗ ಅರ್ಥ ಆಗತ್ತೆ. ಈಗ ನಾವು ಅಷ್ಟೇ ನಮ್ಮ ಚಾನಲಲ್ಲಿ ಈ ಹಳೇ ಕಾಲದ ರೆಸಿಪಿಗಳಾಗಲಿ, ಈ ಥರ ಹಳೆಯ ಕಾಲದ ಔಷಧಿಗಳಾಗಲಿ ಮರೆಯಾಗಿ ಹೋಗುವ ಮುನ್ನ, ಅಂದರೆ ಮಾಸಿ ಹೋಗುವ ಮುನ್ನ ಡಿಜಿಟಲಿ ಸ್ಟೋರ್ ಮಾಡ್ಬಿಡೋಣ ಅಂತ. ಕರೆಕ್ಟ್ ಸರ್, ಕರೆಕ್ಟಾ? ಇವತ್ತು ನೀವು ಸಿಕ್ಕಿದ್ರಿ, ಅದು ನೀವು ಹೇಳ್ತೀರಿ ನಿಮ್ಮ ಅಮ್ಮ ಅವ್ರದ್ದು ಅಂತ. ಸೊ ಈಗ ನೀವು ಯಾವ ಥರದ್ದು ಔಷಧಿ ಪೌಡರ್ಗಳು ಇದೆ ನಿಮ್ಮ ಹತ್ರ? ನನ್ನ ಹತ್ರ ಅಂಗಾಯ ಪುಡಿ ಅಂತ ಒಂದು ಇವಾಗ ಮಾಡ್ತಿದ್ದೀನಿ. ಅಂಗಾಯ ಪುಡಿ. ಅಂಗಾಯ ಅಂತ ಅಂದ್ರೆ ನಮ್ಮ ಬಾಡಿನಲ್ಲಿರೋ ಪಂಚೇಂದ್ರಿಯಗಳನ್ನು ಒಂದು ಕಂಟ್ರೋಲ್ ಅಲ್ಲಿ ಇಡೋದು ಅಂತ ಅಂದ್ಬಿಟ್ಟು. ಪಂಚೇಂದ್ರಿಯಗಳು ಅಂತಂದ್ರೆ ಈಗ ಪಿತ್ತ ಜಾಸ್ತಿ ಆದ್ರೆ, ಇಲ್ಲ ಇದು ಸೈನಸ್ ಪ್ರಾಬ್ಲಮ್ ಅಂದ್ರೆ ಕಣ್ಣು ಮಂಜು ಕಾಣಿಸುತ್ತೆ. ಇಂಡೈಜೆಷನ್ ಆದಾಗ ಮೇನ್ ಮಧ್ಯಪ್ರದೇಶ ಹೊಟ್ಟೆ ಕ್ಲೀನ್ ಆಗಿದ್ರೆ ಮಾತ್ರ ನಿಮ್ಗೆ ಎಲ್ಲದೂನುವೆ ಸರಿ ಹೋಗಕ್ಕೆ ಇದಾಗುತ್ತೆ ಸರ್. ಆ ಹೊಟ್ಟೆ ಪ್ರಾಬ್ಲಮ್ಸ್ ಸರಿ ಮಾಡುವಂಥದ್ದು ಒಂದು ಅಂಗಾಯ ಪುಡಿ ಅಂತ ನಾನು ಒಂದು ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಇದು 100 ವರ್ಷದ ಹಿಂದಿಂದು, ಹೊಸದೇನಲ್ಲ ಇದು. ಇದು ಮುಂಚೆ ಬಾಣಂತಿರ್ಗೆ ಮಾಡ್ತಾ ಇದ್ರು. ಬಾಣಂತಿರು ಕೂತೇ ಇರ್ತಾರೆ, ಅವ್ರದ್ದು ಸೆಡೆಂಟ್ರಿ ಲೈಫ್ ಸ್ಟೈಲ್, ಅವ್ರಿಗೆ ಹೊಟ್ಟೆಲ್ ತಿಂದಿ ತುಪ್ಪ ಎಲ್ಲ ತುಂಬಾ ಹಾಕೋರಲ್ಲ ಮುಂಚೆ, ಜೀರ್ಣ ಆಗ್ಬೇಕಲ್ವಾ, ಅದೆಲ್ಲದು ಜೀರ್ಣ ಆಗ್ಲಿ, ಮಕ್ಕಳಿಗೆ ಮತ್ತೆ ಹಾಲು ಕುಡ್ಸೋ ತಾಯಂದ್ರಿಗೆ ಮಕ್ಕಳಿಗೂ ಜೀರ್ಣ ಶಕ್ತಿ ಜಾಸ್ತಿ ಆಗ್ಲಿ, ಈ ತಾಯಿ ಹಾಲು ಕುಡಿದು ತಾಯಿ ತಿಂದ್ರೆ ಅನ್ಬಿಟ್ಟು ಈ ಪೌಡ್ರ್ ಮಾಡೋದು ಬಾಣಂತಿರ್ಗೆ ಅಂತ ಸ್ಟಾರ್ಟ್ ಆಯ್ತು. ಆಮೇಲೆ ಏನಾಯ್ತಂದ್ರೆ ಈಗಿನ ಜನ
ಜನಜೀವನದಲ್ಲಿ ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಲ್ಸರ್ ಅನ್ನೋದೆಲ್ಲ ಜಾಸ್ತಿ ಆಗಿರೋದ್ರಿಂದ ಇವಾಗ ಏನಂತಂದ್ರೆ ಅದು ಬಾಣಂತಿ ಪುಡಿ ಹೋಗಿ ಇವಾಗ ರೆಗ್ಯುಲರ್ ಪೌಡರ್ ತರ ಆಗೋಗಿದೆ, ಗ್ಯಾಸ್ಟ್ರಿಕ್ ಪೌಡರ್ ತರ ಆಗೋಗಿದೆ ಇವಾಗ. ಈ ಗ್ಯಾಸ್ಟ್ರಿಕ್ ಅನ್ನೋದು ಯಾವ ಬಾಗಿಲಿನಿಂದ, ಹಿಂಬಾಗಿಲಿಂದ ಬರುತ್ತೋ ಮುಂಬಾಗಿಲಿಂದ ಬರುತ್ತೋ ಗೊತ್ತಿಲ್ಲ. ಹೆಂಗಂದ್ರೆ ಅದು ಸ್ಟ್ರೆಸ್ ರಿಲೇಟೆಡ್, ಫುಡ್ ರಿಲೇಟೆಡ್, ಗೊತ್ತೇ ಆಗೋದಿಲ್ಲ. ನಮ್ಗೆ ಸ್ಟ್ರೆಸ್ ಆಗಿದೆ ಅಂತ ಗೊತ್ತಿರಲ್ಲ. ಆಮೇಲೆ ಎಷ್ಟೊಂದು ಮೆಡಿಸಿನ್ ತಗೊಂಡು ಅದಕ್ಕೂ ನಾವು ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಹೌದು. ಈ ಪೌಡರ್ ಏನಂತಂದ್ರೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಸರ್. ನಿಮ್ಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಯಾವಾಗ ಆಗೋದು, ಹೊಟ್ಟೆಲಿರೋ ಆಹಾರ ಕೊಳ್ತೋದ್ರೆ, ಡೈಜೆಷನ್ ಸರಿಯಾಗಿ ಆಗದೆ ಹೋದ್ರೆ ಮಾತ್ರ ನಮ್ಗೆ ಅಸಿಡಿಟಿ ಆಗೋದು. ಈ ಪೌಡರ್ ಏನಂತಂದ್ರೆ ನಿಮ್ಗೆ ಆಹಾರ ಕೊಳಿದೇ ಇರೋ ತರ ನೋಡ್ಕೊಳ್ಳುತ್ತೆ. ಇವಾಗ ನಾನು ಅಂಗಾಯ ಪುಡಿ ಮಾಡೋದ್ರ ಜೊತೆಗೆ ಅದನ್ನ ನಿಮ್ಗೆ ಹೇಗೆ ಯೂಸ್ ಮಾಡ್ಬೇಕು, ಅದ್ರ ಮೆಡಿಸಿನಲ್ ಪ್ರಾಪರ್ಟೀಸ್ ಏನು ಎಲ್ಲದು ನಾನು ತಿಳಿಸ್ಕೊಡ್ಲಾ? ಮಾಡ್ತಾ ಮಾಡ್ತಾ ಮಿಕ್ಕಿದ ನಿಮ್ದು ಏನಿದೆ ಪ್ರಾಡಕ್ಟ್ಸ್ ನೀವೇನ್ ಕೊಡ್ತೀರಾ ಅದೆಲ್ಲ ಮಾತಾಡ್ತಾ ಹೋಗೋಣ. ಖಂಡಿತ ಸರ್. ಇದು ನಿಮ್ಮ ಕಿಚನ್, ಅವರೇ ನಿಮ್ಮ ಯಜಮಾನ್ರು? ಹೌದು ಸರ್. ಅಂದ್ರೆ ನಮ್ ಕಿಚನ್ ಅಲ್ಲಿ ಇಬ್ರದ್ದು ಸಮಪಾಲಿದೆ ಸರ್. ಯಾಕೆಂದ್ರೆ ಅವರು ಆಕ್ಟಿವ್ ತುಂಬಾ, ವೆಜಿಟೇಬಲ್ಸ್ ಹೆಚ್ಚೋದ್ರಿಂದ ಹಿಡಿದು ಎಲ್ಲದು ಬಹಳ ಇಂಟ್ರೆಸ್ಟ್ ಅವ್ರಿಗೆ. ಏನೇ ಸಕ್ಸಸ್ ನಂಗೆ ಲೈಫ್ ನಲ್ಲಿ ಇದುವರೆಗೂ ಸಿಕ್ಕಿದೆ ಅಂತ ಅಂದ್ರೆ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಇದ್ದು ಅವ್ರು ಸಪೋರ್ಟ್ ಮಾಡಿರೋದ್ರಿಂದನೇ ಸರ್. ಈಗ ಅವರು ಸಿಂಗಲ್ ವಿಂಡೋದಲ್ಲೇ ಇದ್ದಾರೆ. ಹೌದು. ಸೊ ಇದು ವೀಣಾ, ಇದು ಶ್ರೀಧರ್. ಹಿಂಗೆ. ಸೊ ಇವತ್ತು ಅಂಗಾಯ ಪೌಡರ್, ಹೌದು, ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀರಾ ನೋಡಿ. ಇವಾಗ ಅಂಗಾಯ ಪುಡಿಗೆ ಏನೇನು ಸಾಮಾನು ಬೇಕು ಅಂತ ಅನ್ಬಿಟ್ಟು ಹೇಳ್ತೀನಿ ನಾನು. ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ನಮ್ಮ ಅಡಿಗೆ ಮನೆಯಲ್ಲಿ ಮೇನ್ ಯೂಸೇಜ್ ಅಲ್ಲಿ ಇರೋದು. ಸೊ ಇವಾಗ ಏನೇನು ಐಟಮ್ಸ್ ಅಂತ ಅನ್ಬಿಟ್ಟು ತೋರಿಸ್ತೀನಿ. ಇದು ಅಜ್ವೈನ್, ಓಂ ಕಾಳು. ಈ ಓಂ ಕಾಳಾಗ್ಲಿ ಜೀರಿಗೆ ಆಗ್ಲಿ ಯಾವುದೇ ಆಗ್ಲಿ ತುಂಬಾ ಚೆನ್ನಾಗಿರ್ಬೇಕು ಕ್ವಾಲಿಟಿ. ಇವಾಗ ಎಲ್ಲದು ಒಂದು ಹೊಟ್ಟು ತರ ಬರ್ತಾ ಇದೆ. ನೀವು ಹೊಟ್ಟು ತರ ಬಂದು ಅದನ್ನ ಮಾಡಿ ಪೌಡರ್ ಮಾಡಿ ಯೂಸ್ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ, ರಿಸಲ್ಟ್ ಸಿಗೋದಿಲ್ಲ. ಅದಕ್ಕೆ ನೀವು ಯಾವುದೇ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರು ಒಳ್ಳೆ ಕ್ವಾಲಿಟಿದ್ ಯೂಸ್ ಮಾಡಿ. ಇದು ನಿಮ್ಗೆ ಬೇರೆದಂತ ಅಂದ್ರೆ ಸುಮ್ನೆ ಒಂದ್ ಚಿಕ್ಕ ಬಿಳಿ ಕಲರ್ ಹೊಟ್ಟು ತರ ಸಿಗುತ್ತೆ. ಅಜ್ವೈನ್ ಬೇರೆ ಕಡೆ ನೀವು ಕರೆಕ್ಟ್ ಗೊತ್ತಿಲ್ಲದೆ ತಗೊಳಕ್ ಹೋದ್ರೆ. ಇದರಲ್ಲಿ 1 ಕಪ್ ಅಜ್ವೈನ್ ತಗೊಂಡಿದ್ದೀನಿ. ಇವತ್ತು ನೀವು ಬೌಲ್ ಲೆಕ್ಕ ಹೇಳ್ತಿದ್ದೀರಾ? ಹೌದು. ಇದು ಸುಂಡೆಕಾಯಿ ಅಂತಾರೆ, ಇಲ್ಲ ಉಸ್ತಿಕಾಯಿ ಅಂತ ಕರೀತಾರೆ. ಇದು ನೀವು ಓಪನ್ ಫೀಲ್ಡ್ ಅಲ್ಲಿ ಮನೆ ಕಟ್ಟೋ ಸೈಟ್ ಅಲ್ಲಿ ಆಮೇಲೆ ಹೊಲಗಳಲ್ಲಿ ಎಲ್ಲ ಒಂದು ದೊಡ್ಡ ಬದನೆಕಾಯಿ ಗಿಡದ ತರ ಬೆಳೆಯುತ್ತೆ. ಅದ್ರಲ್ಲಿ ದ್ರಾಕ್ಷಿ ಗೊಂಚಲು ತರ ಈ ಕಾಯಿಗಳು ಬಿಟ್ಟಿರುತ್ತೆ. ದಿಸ್ ಇಸ್ ನ್ಯೂಟ್ರಿಷಿಯಸ್ ಬಾಂಬ್ ಅಂತ ಹೇಳ್ತಾರೆ. ಅಷ್ಟು ನ್ಯೂಟ್ರಿಷನ್ ಇರುತ್ತೆ. ಈವನ್ ಇದು ನೈಟ್ ಬ್ಲೈಂಡ್ನೆಸ್ ಕೂಡ ಕ್ಯೂರ್ ಆಗುತ್ತೆ ಒಂದು ಮಾಡರೇಟ್ ಕ್ವಾಂಟಿಟಿನಲ್ಲಿ ತಗೊಂಡ್ರೆ ಅಂತ ಹೇಳ್ತಾರೆ. ಅಷ್ಟು ಒಂದು ಶಕ್ತಿಯುತವಾದ ಒಂದು ನ್ಯೂಟ್ರಿಷಿಯಸ್ ಬಾಂಬ್ ಇದು ಉಸ್ತಿಕಾಯಿ. 1 ಕಪ್. ಆಮೇಲೆ 1 ಕಪ್ ಧನಿಯಾ, ಕೊತ್ತಂಬರಿ ಬೀಜ. ನೆಕ್ಸ್ಟ್ ಇದು ತೊಗರಿ ಬೇಳೆ. ಇವಾಗ ನಾವು ಇದು ಹರ್ಬಲ್ ಚಟ್ನಿ ಪೌಡರ್ ಅಂತಾನು ಕೂಡ ಹೇಳ್ತಾರೆ ಇದನ್ನ. ಈ ಚಟ್ನಿ ಪುಡಿ ಮಾಡ್ಬೇಕಾದ್ರೆ ಬರೀ ಹರ್ಬ್ಸೇ ಹಾಕ್ಬಿಟ್ರೆ ತಿನ್ನೋದ್ರಲ್ಲಿ ಅಷ್ಟು ಟೇಸ್ಟ್ ಇರಲ್ಲ. ಸೊ ನಮ್ಗೆ ಆರೋಗ್ಯದ ಜೊತೆ ಬಾಯಿ ರುಚಿನೂ ಇರ್ಬೇಕಲ್ವಾ, ಅದಕ್ಕೇನೆ ಒಂದು 3/4 ಕಪ್ ತೊಗರಿ ಬೇಳೆ ತಗೊಂಡಿದ್ದೀನಿ. 3/4 ಕಪ್. ಹಾಗೆ ಅದೇ 3/4 ಕಪ್ ಉದ್ದಿನ ಕಾಳು ತಗೊಂಡಿದ್ದೀನಿ. ಉದ್ದಿನ ಕಾಳು ಇಲ್ಲ ಉದ್ದಿನ ಬೇಳೆ. ಜೀರಿಗೆ, ಈ ಜೀರಿಗೆನು 1 ಕಪ್ ಫುಲ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇದು ಶುಂಠಿ, ಒಣಶುಂಠಿ ಯೂಸ್ ಮಾಡ್ಬೇಕಾದ್ರೂ ಅಷ್ಟೇ ಎಲ್ಲಾರ್ಗು ಹೇಳ್ತಿದ್ದೀನಿ. ಒಣಶುಂಠಿ ಉಪಯೋಗಿಸ್ಬಿಡು ಅವ್ರೆಲ್ಲರೂ ಸುಮ್ನೆ ಅಂಗಡಿಯಿಂದ ತನ್ನ ಕುಟ್ಟದ್ನ ಕಷಾಯಕ್ಕೆ ಹಾಕದ್ನ ಅಂತ ಎಲ್ಲ ಮಾಡಬಾರ್ದು. ಇದು ಹೇಗೆ ನಾವು ಯೂಸ್ ಮಾಡ್ತೀವಿ ನಮ್ಮ ಅಂಗಾಯ ಪುಡಿಲಿ ಅಂತ ತೋರಿಸ್ತೀನಿ. ಇವಾಗ ನೋಡಿ, ಇದು ಮೇಲಿದೆಯಲ್ಲ ಇದೆಲ್ಲ ಕೆರೆದು ಬಿಟ್ಟು ಇದೆಲ್ಲ ಸುಣ್ಣದ ನೀರಿನಲ್ಲಿ ಇದು ಮಾಡಿರ್ತಾರೆ. ಹೇಗೆ ಯಾವ್ಯಾವ್ದು ಶುದ್ಧಿ ಮಾಡಬೇಕು ಅದು ಶುದ್ಧಿ ಮಾಡಿಬಿಟ್ಟೇನೆ ಯೂಸ್ ಮಾಡಬೇಕು. ನಾವು ಅಸಿಡಿಟಿ ಅಂತ ಅಂದ್ಬಿಟ್ಟು ಈ ಸುಣ್ಣದಲ್ಲಿ ನೆನೆಸಿರೋ ಶುಂಠಿ ಯೂಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಈ ಥರ ಚೆನ್ನಾಗಿ ಕೆರೆದು ಬಿಟ್ಟು ಚಾಕುನಲ್ಲಿ ಸ್ಪೂನಲ್ಲಿ ಆಮೇಲೆ ಯೂಸ್ ಮಾಡಬೇಕು. ಆಮೇಲೆ ಇದು ಗಣಿಕೆಕಾಯಿ, ಕಾಸಿ ಸೊಪ್ಪು ಅಂತ ಹೇಳ್ತಾರೆ ನೋಡಿ, ಅದ್ರದ್ದು ಕಾಯಿ 1 ಕಪ್ ತಗೊಂಡಿದ್ದೀನಿ. ಆಮೇಲೆ ಇದು ಎಲ್ಲ ತಿಂದ ಮೇಲೆ ಸ್ವಲ್ಪ ಖಾರ ಇರ್ಬೇಕಲ್ಲ, ಅನ್ನ ಕಲ್ಸ್ಕೊಂಡು ತಿನ್ಬೇಕಾದ್ರೆ. ಇದ್ರದ್ದೆಲ್ಲ ಜೀರಿಗೆ ಎಲ್ಲಾದ್ರದ್ದು ಖಾರ ಇರುತ್ತೆ. ಅದಕ್ಕೆ ನಾನು ಜೀರಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ ಸರ್. ಮಾಮೂಲಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ನಾನು. ಲವಂಗದ ಮೆಣಸಿನ್ಕಾಯಿ ಅಂತಾರಲ್ಲ ಅದು ಯೂಸ್ ಮಾಡ್ತೀನಿ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಇದು ಬೇವಿನ ಹೂವು, ಬೇವಿನ ಹೂವು 1 ಕಪ್, ಗೋಪುರವಾಗಿ 1 ಕಪ್. ಆಮೇಲೆ ಮೆಣಸು, ಮೆಂತ್ಯ ಇಷ್ಟು ಇಟ್ಕೊಂಡೆ. ಸ್ವಲ್ಪ ಅದು 1 ಸ್ಪೂನ್ ಇದೆ ಅಷ್ಟೇ ಮೆಂತ್ಯ. ಅಷ್ಟೇ. ಶುರು ಮಾಡ್ತಾ ಮಾತಾಡೋಣ. ಮಾತಾಡೋಣ. ಫಸ್ಟ್
1 ಕಪ್ ಕೊತ್ತಂಬರಿ ಬೀಜ ಧನಿಯಾ ಹಾಕಿ ಹುರಿತೀನಿ. ಯಾವುದು ಹಸಿ ವಾಸನೆ ಇರಬಾರ್ದು, ಚೆನ್ನಾಗಿ ಹುರಿಬೇಕು. ಮತ್ತೆ ಅದು ನಾವು ಸ್ಟೋರ್ ಮಾಡೋದ್ರಿಂದ ಇದು ಪೌಡ್ರು ಹಸಿ ಇದ್ರೆ ಒಂದೊಂದ್ಸಲ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಮ್ಮ ಅಡಿಗೆ ಮನೆನೇ ಒಂಥರ ಔಷಧಾಲಯ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಇವಾಗ ಬದುಕಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಈ ಕೊತ್ತಂಬರಿ ಬೀಜದ್ದು ಕಷಾಯ ಪಿತ್ತ ಶಮನ, ಹಾಗೆ ಈ ಲೇಡೀಸ್ಗೆ ಪ್ರೆಗ್ನೆನ್ಸಿನಲ್ಲಿ ಫಾಲ್ಸ್ ಪೇನ್ ಎಲ್ಲ ಬಂದಾಗ್ಲೂ ಕೊತ್ತಂಬರಿ ಬೀಜದ ಕಷಾಯ ಹಿಂದಿನ ಕಾಲದಲ್ಲಿ ಮಾಡ್ಕೊಡ್ತಾ ಇದ್ರು. ಹಾಗೆ ಅಸಿಡಿಟಿಯಿಂದ ಎದೆ ನೋವು ಒಂಥರ ಸೆಳಕು ಅಂತೆಲ್ಲ ಅಂದ್ರೆ ಅವಾಗ್ಲೂ ಕೊತ್ತಂಬರಿ ಬೀಜದ ಕಷಾಯ ಮೆಂತೆ ಎಲ್ಲ ಹಾಕಿ ಮಾಡ್ಕೊಡ್ತಿದ್ರು. ಮೇನ್ ಇವಾಗ ಏನಂದ್ರೆ ಹೆಣ್ಮಕ್ಳಲ್ಲಿ PCOS ಎಲ್ಲ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ದೊಡ್ಡ ದೊಡ್ಡ ನ್ಯಾಚುರೋಪತಿ ಅವರೆಲ್ಲರೂ ಕೂಡ ಏನ್ ಹೇಳ್ತಿರೋದಂದ್ರೆ ಕೊತ್ತಂಬರಿ ಬೀಜದ ಕಷಾಯ ಮಾಡಿ, ಇಲ್ಲ ಕೊತ್ತಂಬರಿ ಸೊಪ್ಪಿಂದ ಜ್ಯೂಸ್ ಕುಡೀರಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಕೆಂಪಗಾಗಿದೆ ನೋಡಿ, ಸಾಕು ಇಷ್ಟು. ಇಷ್ಟು ಸಾಕು. ಫಸ್ಟ್ ಕೊತ್ತಂಬರಿ ಬೀಜ ಹಾಕೊಂಡ್ಬಿಡೋದು. ಕೊತ್ತಂಬರಿ ಬೀಜ. ನೆಕ್ಸ್ಟ್ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ. ಇದೆಲ್ಲ ಒಂದು ಒಂದು ಪ್ಲೆಂಟಿಯಾಗಿ ಯೂಸ್ ಮಾಡಿದ್ರೆ ಒಳ್ಳೇದು. ಜೀರಿಗೆ, ಅಜ್ವೈನು ಎಲ್ಲ ಅದುವೆ. ಈ ಜೀರಿಗೆನೂ ಅಷ್ಟೇ, ನಿಮ್ಗೆ ಅಸಿಡಿಟಿ ಆಗಿದೆ, ಇಲ್ಲ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಇದೆ, ಇಲ್ಲ ಮೈಯಲ್ಲಿ ಏನಾದ್ರು ಕಡ್ತಾ ಬಂತು ಅಂತ ಏನಾದ್ರು ಅಂದ್ರೂ ಈ ಒಂದು 1/2 ಸ್ಪೂನ್ ಜೀರಿಗೆನ ಬಾಯಲ್ಲಿ ಹಾಕೊಂಡು ಅಗದ್ಬಿಟ್ಟು ದವಡಲ್ಲಿ ಒತ್ತರಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಒಂಚೂರು ಬೆಚ್ಚನೆ ನೀರು ಕುಡಿತಾ ಇದ್ರೆ ಎಷ್ಟು ನಮ್ಗೆ ಸಮಾಧಾನ ಆಗುತ್ತೆ. ಹಾಗೆ ಇವಾಗೆಲ್ಲ ವೆಯ್ಟ್ ರಿಡಕ್ಷನ್ ಎಲ್ಲ ಬೂಮ್ ಬ್ರ್ಯಾಂಗ್ ಆಗಿದೆಯಲ್ಲ ವಿಡಿಯೋಸ್, ಇದೆಲ್ಲ ನೋಡಿ ನಮ್ದು ಆ ಕಾಲದಲ್ಲೇನೆ ಇದೆಲ್ಲ ಮಾಡ್ತಾ ಇದ್ವಿ. ಈ ಕಾಂಬಿನೇಷನ್ ಹಳೆ ಕಾಲದ್ದು. ನಾವು ಸಾರಿನ ಪುಡಿ, ಹುಳಿ ಪುಡಿಗೆಲ್ಲ ಹುರಿತೀವಲ್ಲ, ಆ ತರ ಕಂಪ್ಲೀಟ್ ಹುರಿಬೇಕು ಇದು. ಇದಾಯ್ತಾ ಜೀರಿಗೆ? ಚಟಪಟ ಅಂದಿದೆ ಜೀರಿಗೆ. ಆಫ್ ಮಾಡಿದೆ. ನೆಕ್ಸ್ಟ್ ಅಜ್ವೈನು. ಈ ಅಜ್ವೈನು ಅಷ್ಟೇ, ಇದೆಲ್ಲ ನಮ್ಮ ಸಾಂಬಾರ ಪದಾರ್ಥಗಳನ್ನೆಲ್ಲ ನಾವು ಎಷ್ಟು ಒಳ್ಳೆ ರೀತಿಲಿ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೇದು. ಮುಂಚೆ ಎಲ್ಲ ಮೆಣಸಿನ್ಕಾಯೇ ಯೂಸ್ ಮಾಡ್ತಾ ಇರ್ಲಿಲ್ವಂತೆ ಸರ್, ರೆಡ್ ಚಿಲ್ಲಿನೇ ಯೂಸ್ ಮಾಡ್ತಾ ಇರ್ಲಿಲ್ವಂತೆ. ನಮ್ಮ ಅಡಿಗೆಗೆ ಖಾರ ಕೊಡೋವಂಥದ್ದು ಜೀರಿಗೆ, ಮೆಣಸು, ಆಮೇಲೆ ಇದು ಅಜ್ವೈನು, ಆಮೇಲೆ ಹಿಪ್ಲಿ, ಇದನ್ನ ಮಾತ್ರ ಯೂಸ್ ಮಾಡ್ತಾ ಇದ್ರಂತೆ. ಈಚೆಗೆ ಬ್ರಿಟಿಷರು ಬಂದು ಹೋದ್ಮೇಲೆ ಮಾತ್ರ ರೆಡ್ ಚಿಲ್ಲಿ ಬಂದಿದ್ದು ಅಂತ ಅನ್ಬಿಟ್ಟು ಹೇಳ್ತಾರೆ. ಸೊ ಇದ್ರಲ್ಲಿ ರೆಡ್ ಚಿಲ್ಲಿ ನಾನು ಆದಷ್ಟು ಏನು ಯೂಸೇ ಮಾಡ್ತಾ ಇಲ್ಲ. ಇದನ್ನ ಜೀರಿಗೆ ಒಂದು ಡಬ್ಬದಲ್ಲಿ ಇಷ್ಟು ಜೀರಿಗೆ ಪುಡಿ ಹಾಕೊಳ್ಳೋದು, ಒಂಚೂರು ಅಜ್ವೈನ್ ಪುಡಿ ಹಾಕೊಂಡು ಒಂದು ಮಜ್ಜಿಗೆ ಕುಡಿಯೋದು, ಈ ತರ ಎಲ್ಲ ನಮ್ದು ಡೈಲಿ ರೊಟೀನ್ ಅಲ್ಲಿ ನಾವು ಮಾಡ್ಕೊಂಡ್ ಬಂದ್ರೇನೆ ಸುಮಾರು ಹೊಟ್ಟೆ ಪ್ರಾಬ್ಲಮ್ ಇಂದ ಪಾರಾಗ್ಬೋದು ನಾವು. ಇದು ಅಷ್ಟೇ, ಸ್ವಲ್ಪ ಪಟಪಟ ಅನ್ಬೇಕು. ಆಯ್ತಾ ಇದು? ಇದು ನೋಡಿ ಓಂ ಕಾಳನು ಪಟಪಟ ಅಂತಿದೆ. ಸೊ ಈ ತರ ಹುರ್ಕೊಳ್ಬೇಕು. ಇದು ಸುವಾಸನೆ ನೋಡಿ ಸರ್ ಎಷ್ಟು ಬರ್ತಾ ಇದೆ. ಮಕ್ಕಳಿಗೆ ಅಂತ ಅಂದ್ರೆ ಇಷ್ಟು ಹಿಂಗ ಅಜ್ವೈನ್ ಹುರಿದ್ಬಿಟ್ಟು ಒಂಚೂರು ಕುದಿಯೋ ನೀರಿಗೆ ಹಾಕಿ ಆಮೇಲೆ ಅದನ್ನ ಶೋಧಿಸ್ಬಿಟ್ಟು ಮಕ್ಳಿಗೂ ಕೂಡ ಕೂಡಿಸ್ಬೋದು. ಈ ಹೊರಗಡೆಯಿಂದಾನೇ ತಂದು ಗ್ರೇಪ್ ವಾಟರ್ ಅಂತದೇ ತಂದು ಕುಡಿಸ್ಬೇಕಂತೇನಿಲ್ಲ, ತಂದು ಕುಡಿಸ್ಲಿ. ಬಟ್ ಎಮರ್ಜೆನ್ಸಿಗೆ ಇವಾಗ ಮಧ್ಯರಾತ್ರಿ ಏನಾದ್ರು ಮಕ್ಳಿಗೆ ಹೊಟ್ಟೆ ಉಬ್ಬರ ಬಂತು ಆ ತರ ಎಲ್ಲ ಬಂದ್ರೆ ಈ ತರನ ಯೂಸ್ ಮಾಡಬಹುದು. ಗಣಿಕೆಕಾಯಿ ಇದು ಒಳ್ಳೇದು ಹೊಟ್ಟೆಗೆ. ಹೌದು, ತುಂಬಾ ಒಳ್ಳೇದಿದು. ಹೊಟ್ಟೆಲಿರೋ ಅಲ್ಸರ್ನೆಲ್ಲ ಇದು ಕ್ಯೂರ್ ಮಾಡುತ್ತೆ. ಇವಾಗ ಬಾಯಿ ಹುಣ್ಣಾಗಿದೆ, ನಾಲ್ಗೆಲ್ ಹುಣ್ಣಾಗಿದೆ, ದವಡೆಲ್ ಹುಣ್ಣಾಗಿದೆ ಅಂತ ಹೇಳ್ತಾರೆ. ಹೊಟ್ಟೆಲ್ ಏನೋ ಪ್ರಾಬ್ಲಮ್ ಇಲ್ದೆ ಹೋದ್ರೆ ಬಾಯಲ್ಲಿ ಹುಣ್ಣೆಲ್ಲ ಬರೋದಿಲ್ಲ. ಬೇರೆ ರೀತಿಲಿ ಕೆಲವ್ರಿಗೆ ಬರ್ಬೋದಷ್ಟೇ. ಬಟ್ ಅಸಿಡಿಟಿ ಇರೋರ್ಗೆಲ್ಲ ಬಾಯಲ್ಲಿ ಹುಣ್ಣು ಬಂತು ಅಂದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ಸಪ್ಪೆ ಕಟ್ಟಿನ ಅನ್ನ ತಿನ್ನೋದು, ಈ ಅಂಗಾಯ ಪುಡಿನೇ 1-2 ತುತ್ತು ತಿನ್ಬಿಟ್ಟು ಮತ್ತೆ ಬೇಳೆ ಕಟ್ಟನ್ನ ತಿನ್ನೋದು, ಈ ತರ ಎಲ್ಲ ರೂಢಿ ಇಟ್ಕೊಂಡ್ರೆ ಒಳ್ಳೇದು. ಹೊಟ್ಟೆಲ್ ಅಲ್ಸರ್ ಇದ್ರೆ ಮಾತ್ರ ಬಾಯಲ್ಲಿ ಏನಾದ್ರು ಕಾಣಿಸುತ್ತೆ, ಎಚ್ಚರಿಕೆ ಕೊಡುತ್ತೆ, ಏನಾದ್ರು ಮೆಡಿಕೇಶನ್ ಮಾಡ್ಕೊ ನೀನು ಅಂತ ಅನ್ಬಿಟ್ಟು ನಮ್ಗೆ ತುಂಬಾ ನಮ್ ಬಾಡಿನೇ ನಮ್ಗೆ ಎಚ್ಚರಿಸ್ತಾ ಇರುತ್ತೆ ಕಾಯಿಲೆಗಳಿಗೆ ಎಲ್ಲದಕ್ಕೂ. ಇದು ಕಾಸಿ ಸೊಪ್ಪು ಅಂತಾರೆ, ಮತ್ತೆ ಗಣಿಕೆ ಸೊಪ್ಪು ಅಂತಾರೆ. ಇವಾಗ ಸೊಪ್ಪು ಬೆರಕೆ ಸೊಪ್ಪಲ್ಲೆಲ್ಲ ಸಿಗುತ್ತೆ, ಈ ಬಸ್ಸಾರು ಎಲ್ಲ ಮಾಡ್ತಾರೆ, ಅದೆಲ್ಲ ಬಹಳ ಒಳ್ಳೇದು. ಮತ್ತೆ 1 ಕಟ್ಟು ಇದ್ರಲ್ಲಿ ಇದು ಗಣಿಕೆ ಸೊಪ್ಪು 1 ಕಟ್ ಸೊಪ್ಪು ಅಂದ್ರೆ 1 ಹಿಡಿ ಬಿಕಾಸಿಲ್ಸ್ ಅಷ್ಟು ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಾಣಂತರ್ಗೂ ಕೂಡ ಇದು ಕಾಯಿ ಮನೇಲಿ ಇದ್ರೆ ಎಲ್ಲ ಮಾಡಿದ್ರೆ ತುಪ್ಪದಲ್ಲಿ ಹುರಿದ್ಬಿಟ್ಟು ಒಂಚೂರು ಪೆಪ್ಪರ್ ಪೌಡರ್, ಸಾಲ್ಟ್ ಹಾಕಿ ಬಾಣಂತಿರಿಗೆ ಇದು ತಿನ್ನಕ್ ಕೊಟ್ರೆ ಮಕ್ಳಿಗೂ ಡೈಜೆಷನ್ ಚೆನ್ನಾಗಾಗುತ್ತೆ, ಹಾಗೂ ಹಾಲು ಕೂಡ ವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಾಯ್ತಾ? ಆಗಿದೆ ಸರ್. ಇದು ಸ್ವಲ್ಪ ಉಬ್ಬಿಕೊಂಡು ಬರುತ್ತೆ ಇದು ಕಾಳೆಲ್ಲ, ಅಷ್ಟು ಮಾಡಿದ್ರೆ ಸಾಕು.
ನೆಕ್ಸ್ಟ್ ಇದು ಸುಂಡೆಕಾಯಿ, ಉಸ್ತಿಕಾಯಿ ಅಂತಾರೆ, ನ್ಯೂಟ್ರಿಷಿಯಸ್ ಬಾಂಬ್ ಅಂತ ಹೇಳ್ತಾರೆ. ಇದು ಅಷ್ಟು ಒಳ್ಳೇದಿದು. ಇದು ತಮಿಳ್ನಾಡಲ್ಲಿ, ಇಲ್ಲಿ ಬೆಂಗಳೂರಿನಲ್ಲೂ ಮಲ್ಲೇಶ್ವರಂ ಅಲ್ಲಿ ಈ ಹಪ್ಪಳ ಸಂಡಿಗೆ ಎಲ್ಲ ಸಿಗುತ್ತೆ ನೋಡಿ, ಅದು 8th ಕ್ರಾಸ್ ಹತ್ರ. ಅಲ್ಲಿ ಇದು ಬಾಳ್ಕತ್ ತರ ಮಾಡಿರ್ತಾರೆ, ಅಂದ್ರೆ ಉಪ್ಪೆಲ್ಲ ಹಾಕಿ ಬಿಸಿಲಲ್ಲಿ ಒಣಗಿಸಿರೋದು. ಇದು ಹಪ್ಪಳ ಸಂಡಿಗೆಗಳೆಲ್ಲ ಸಿಗುತ್ತೆ ಸರ್ 8th ಕ್ರಾಸ್ ಅಲ್ಲಿ ಮಲ್ಲೇಶ್ವರಂ ಅಲ್ಲಿ. ಅರಿಶಿನ ಕುಂಕುಮದ ಅಂಗಡಿಗಳೆಲ್ಲ ಇದೆಯಲ್ಲ ಅಲ್ಲಿ ಸಿಗುತ್ತೆ. ಎಲ್ಲಿ ತಮಿಳಿಯನ್ಸ್ ಸ್ವಲ್ಪ ಜಾಸ್ತಿ ಇರ್ತಾರ ಆ ಏರಿಯಾದಲ್ಲಿ ಇದು ಸಿಗುತ್ತೆ. ಇದು ಕೂಡ ಒಂದ್ ಸ್ವಲ್ಪ ಚಟಪಟ ಅನ್ನೋ ತರ, ಅಂದ್ರೆ ಒಂಥರ ಹಸಿದು ವಾಸನೆ ಹೋಗ್ಬೇಕು, ಆ ತರ ಹುರ್ಕೊಂಡ್ರೆ ಸಾಕು. ಇದು ಆಗಿದೆ ಸರ್, ಇವಾಗ ತೆಗೆದ್ಬಿಡೋಣ ಇದೆಲ್ಲ. ಬೇವಿನ ಹೂವು ಇದು ಬೇಗ ಆಗೋಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡಬೇಕು. ಈಗ ಯುಗಾದಿಗೆ ಬೇವಿನ ಹೂವೆಲ್ಲ ಬರುತ್ತಲ್ವಾ, ಈ ತರ ಸ್ವಲ್ಪ ಕಲೆಕ್ಟ್ ಮಾಡಿ, ಈ ತರ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು. ಅಡಿಗೆ ಮನೇಲಿ ಇಟ್ಕೊಂಡಿದ್ದು ಇದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಇದ್ರಲ್ಲಿ ರಸಮ್, ಗೊಜ್ಜು, ಚಿತ್ರಾನ್ನ ಎಲ್ಲದಕ್ಕೂ ಹಾಕ್ಬೋದು. ಈ ಬೇವಿನ ಹೂವು ತುಪ್ಪದಲ್ಲಿ ಹುರಿದ್ಬಿಟ್ಟು ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಕೊಂಡ್ರೆ ಮೊದಲನೇದು 2 ತುತ್ತು ಅನ್ನಕ್ಕೆ ತಿನ್ನೋದು, ಇಲ್ಲ ಮೊಸರನ್ನಕ್ಕೆ ನೆಂಚ್ಕೊಂಡು ತಿನ್ನೋದು, ಈ ತರ ಮಾಡ್ಬೋದು. ಹೊಟ್ಟೆ ಅಪ್ಸೆಟ್ ಆಗಿ ಹೊಟ್ಟೆ ಉಬ್ಬರ ಎಲ್ಲ ಬಂದಿರುತ್ತಲ್ಲ, ಅವಾಗ ತುಂಬಾ ಒಳ್ಳೇದು. ಅದನ್ನೆಲ್ಲ ಸೇರಿಸಿ, ಅದೆಲ್ಲ ಕಷ್ಟ ಬೇಡ ಅನ್ಬಿಟ್ಟೆ ನಾನು ಇದೆಲ್ಲ ಸೇರಿಸಿ ಅಂಗಾಯ ಪುಡಿ ಅಂತ ಮಾಡ್ತಾ ಇರೋದು. ನಾವು ಮೇಲಿಂದ ಏನು ಆರೋಗ್ಯಕರವಾಗಿ ತಿಂತೀವೋ ಅದನ್ನ ಹೊಟ್ಟೆನಲ್ಲಿ ಹೇಗೆ ಅದು ಪಚನ ಮಾಡಿ ನಮ್ಮ ಹೊಟ್ಟೆ ಆರೋಗ್ಯ ನೋಡ್ಕೊಳ್ಳೋದು ಅಂತ ಭಾಳ ಇಂಟ್ರೆಸ್ಟ್ ಕೊಡಬೇಕು. ಈ ಬೇವಿನ ಹೂ ನೋಡಿ, ಪೆಪ್ಟಿಕ್ ಅಲ್ಸರ್ಸು, ಅಲ್ಸರ್ಸು, ಇಲ್ಲಿ ಹೊಟ್ಟೆ ಉರಿ ಅದೆಲ್ಲ ಬರುತ್ತಲ್ಲ, ಈ ಸರ್ಜರಿ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ರೆಗ್ಯುಲರ್ ಆಗಿ ತಿಂದರೆ ಅವಾಯ್ಡ್ ಮಾಡ್ಬೋದು ಸರ್. ನಮ್ಮ ಗಿಡಮೂಲಿಕೆಗಳೆಲ್ಲ ಎಷ್ಟೊಂದಿದೆ. ಹೌದು ಹೌದು. ಇದು ಆಗಿದೆ. ಇಷ್ಟು ಮೆಂತ್ಯ ಮತ್ತೆ ಮೆಣಸು ಸ್ವಲ್ಪನೇ ಹಾಕಿ, ಯಾಕೆಂದ್ರೆ ಇರೋ ಸಾಮಾನಲ್ಲೇನೆ ಖಾರ ಇರೋದ್ರಿಂದ ಮೆಣಸು ತುಂಬಾ ಕಮ್ಮಿ ಹಾಕ್ಲಿ. ಕೆಲವ್ರಿಗೆ ಆರೋಗ್ಯಕ್ಕೆ ಮೆಣಸು ಆಗುತ್ತೆ, ಆಗೋದಿಲ್ಲ. ಅದಕ್ಕೆ ನಾನು ಅದ್ರ ಬದಲು ನಾನು ಹೇಳಿದ್ನಲ್ಲ ಲವಂಗದ ಮೆಣಸಿನ್ಕಾಯಿ, ಅದು ಒಂದು 4. ಒಂಚೂರು ನಾವು ಚಟ್ನಿ ಪುಡಿ ಅನ್ನ ಕಲ್ಸ್ಕೊಂಡಾಗ ಕಹಿ ಮತ್ತೆ ಉಪ್ಪು ಜೊತೆಗೆ ಒಂಚೂರು ಖಾರ ಇದ್ರೆ ತಿನ್ನಕ್ಕೂ ರುಚಿಯಾಗಿರುತ್ತೆ. ಯಾಕೆ ಮೆಂತ್ಯ ಹಾಕೋದು ಅಂತ ಅಂದ್ರೆ, ಈ ಬೇವಿನ ಹೂವು ಮತ್ತೆ ಅಜ್ವೈನು ಇದೆಲ್ಲ ಅದು ಬಾಡಿನಲ್ಲಿ ಹೀಟ್ ಕ್ರಿಯೇಟ್ ಮಾಡುತ್ತೆ. ಸೊ ಮೆಂತ್ಯ ಸ್ವಲ್ಪ ಅದೆಲ್ಲ ಒಂದು ಸಮತೋಲನ ಸ್ಥಿತಿನಲ್ಲಿ ಇಡುತ್ತೆ ಮೆಂತ್ಯ ತಿಂದ್ರೆ. ಸೊ ಅದಕ್ಕೆ ಒಂದು ಕಾಲ್ ಭಾಗ ಮೆಂತ್ಯ ಹಾಕಿರೋದು. ನೆಕ್ಸ್ಟ್ ತೊಗರಿ ಬೇಳೆ. ಈ ಪೌಡರ್ ಅನ್ನಕ್ಕೆ ಕಲಸ್ಕೊಂಡು ತಿನ್ನಕ್ಕೆ ರುಚಿ ಹೆಚ್ಚಿಸೋದು ಈ ಬೇಳೆಗಳಿಂದ. ಇವಾಗ ಈ ಪೌಡರ್ ಬಗ್ಗೆ ಹೇಳಿದ್ರಿ, ಇದಲ್ಲದೆ ಏನೇನು ಸಿಗುತ್ತೆ ನಿಮ್ಮಲ್ಲಿ? ಸರ್ ನನ್ನ ಮೇನ್ ಹೇರ್ ಆಯಿಲ್. ಹೇರ್ ಆಯಿಲ್ ಸುಮಾರು ನಮ್ಮ ತಾಯಿ ನಾವು ಚಿಕ್ಕವರಿದ್ದಾಗ ಆಯಿಲ್ ಮಾಡ್ತಾ ಇದ್ರು. ಆಮೇಲೆ ನಾನು ದೊಡ್ಡವರ ಆಶೀರ್ವಾದದಿಂದ ಕೆಲವರದೆಲ್ಲ ಸಲಹೆಗಳಿಂದ ಇನ್ನೂ ಜಾಸ್ತಿ ಹರ್ಬ್ಸ್ ಎಲ್ಲ ಆ್ಯಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಒಂದು ಒಳ್ಳೆ ಹೇರ್ ಆಯಿಲ್ ಮಾಡ್ತೀನಿ ಸರ್. ಮನೇಲೆ ಇಲ್ಲೇ ಪ್ರಿಪೇರ್ ಮಾಡ್ತೀನಿ ನಾನು. 300-500 ಲೀಟರ್ಸ್ ಒಂದೊಂದು ಸರ್ತಿಗೆ ರೆಡಿ ಆಗುತ್ತೆ ಸರ್. ಅದು ಆಲ್ ಓವರ್ ಇಂಡಿಯಾ ಹೋಗುತ್ತೆ, ಈವನ್ ಅಬ್ರಾಡ್ಗೂ ಹೋಗುತ್ತೆ. ನಂದು ಆಯಿಲಲ್ಲಿ ತ್ರಿಫಲಾ ಚೂರ್ಣ ಅದೆಲ್ಲ ಜಾಸ್ತಿ ಹಾಕಿರ್ತೀನಿ. ಈ ಆಯಿಲ್ ಏನಂತ ಅಂದ್ರೆ ಬ್ರೈನ್ ಸೆಲ್ಸ್ ಎಲ್ಲಾನು ಆಕ್ಟಿವ್ ಮಾಡುತ್ತೆ ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಇಂದ. ಇನ್ವೇರಿಯಬಲಿ ಏನಾಗುತ್ತೆ ಅಂದ್ರೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಮೆಮೊರಿ ಪವರ್ ಇಂಪ್ರೂವ್ ಆಗೋದ್ರ ಜೊತೆ ಕಣ್ಣಿನ ಶಕ್ತಿನೂ, ಐ ಸೈಟು ಇಂಪ್ರೂವ್ ಆಗುತ್ತೆ. ಅರ್ಲಿ ಗ್ರೇಯಿಂಗ್ ಎಲ್ಲ ಮಕ್ಕಳಿಗೆ ಹೋಗ್ತಾ ಇದೆ ಸರ್. ತುಂಬಾ ಜನ ಫೀಡ್ಬ್ಯಾಕ್, ಹೇರ್ ಫಾಲಿಂಗು ಕಡಿಮೆ ಆಗುತ್ತೆ. ಅದರ ಹೆಸರು ಅದ್ರ ವೀನಸ್ ಕ್ರೌನಿಂಗ್ ಗ್ಲೋರಿ ಅಂತ ಸರ್. ಅದು ವೀನಸ್ ಕ್ರೌನಿಂಗ್ ಹೇರ್ ಆಯಿಲ್. ಬಣ್ಣ ನೋಡಿ ಹೇರ್ ಆಯಿಲ್. ಇದು ತುಂಬಾ ಜನ ನಮ್ಗೆ ವಯಸ್ಸಾಗೋಯ್ತು, ಕೂದಲು ಬೆಳೆಯುತ್ತಾ ಆಯಿಲ್ ಅಲ್ಲಿ ಅಂತೆಲ್ಲ ತುಂಬಾ ಜನದ ಪ್ರಶ್ನೆ ಇರುತ್ತೆ. ಯಾವಾಗ ನಮ್ದು ಉಗುರು ಬೆಳೆಯುತ್ತೋ ಜೊತೆಲಿ ಕೂದಲು ಬೆಳೆಯುತ್ತೆ. ಉಗುರು ಕೂದಲು ಅವೆರಡೂ ಒಂದೇ ಪಿಗ್ಮೆಂಟ್ಸ್ ಇರೋದ್ರಿಂದ ಉಗುರು ಯಾರಿಗೆ ಬೆಳೆಯುತ್ತೋ ಅವ್ರ ಕೂದಲು ಡೆಫಿನೆಟ್ ಆಗಿ ಬೆಳೆಯುತ್ತೆ. ಇದು ಸಿದ್ಧ ವೈದ್ಯದಲ್ಲೇನೆ ಇದೆಲ್ಲ ಪ್ರೂವ್ ಆಗಿರೋ ಹರ್ಬ್ಸ್ ಎಲ್ಲಾನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೆಂಪಗಾಗಿದೆ. ನಿಧಾನ ಸಣ್ಣ ಊರಿನಲ್ಲೇನೆ ಹುರಿಬೇಕು ಇದನ್ನೆಲ್ಲ. ಉದ್ದಿನ ಕಾಳು ಒಂದು ನಾವು ಪೌಡ್ರ್ ಮಾಡಿದಾಗ ಒಂದು ಶಕ್ತಿನೂ ಸಿಗುತ್ತೆ. ಉದ್ದಿನ ಕಾಳು ಯೂಸ್ ಮಾಡಿದ್ರೆ ಒಂದು ಬಲ. ಉದ್ದಿನ ಕಾಳು
ನೋಡಿ, ಉದ್ದಿನ ಕಾಳು ಹುರಿದ್ರೆ ಒಂದು ರಿಸಲ್ಟ್ ಕೊಡುತ್ತೆ, ಉದ್ದಿನ ಕಾಳು ನೆನೆಸಿ ರುಬ್ಬಿದ್ರೆ ಒಂದು ರಿಸಲ್ಟ್ ಕೊಡುತ್ತೆ. ಯಾವ್ದು ಒಳ್ಳೇದು? ಉದ್ದಿನ ಕಾಳು ಹುರಿದು ಮಾಡಿದ್ರೆ ತುಂಬಾ ಒಳ್ಳೇದು. ಉದ್ದಿನ ಕಾಳು ಕೆಂಪಗಾಯ್ತು. ಈಗ ಇದನ್ನು ತೆಗೆದು ಬಿಡ್ತೀನಿ. ಈಗ ಈ ಬಾಂಡ್ಲೆ ಬಿಸಿ ಇದೆಯಲ್ಲ, ಇದಕ್ಕೇನೆ ಒಂದೊಂದು 2 ಇಂಚಷ್ಟು ಶುಂಠಿ ಕುಟ್ಕೊಂಡಿದ್ದೀನಿ. ಇದನ್ನ ಹಾಕಿ ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಆ ಬಿಸಿಗೆನೆ ಆದ್ರೆ ಸಾಕು. ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಇದಾಗಿದ್ಮೇಲೆ ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿ ಇದೆಲ್ಲ ನೋಡಿ ಆರಕ್ಕೆ ಇಟ್ಟಿದ್ದೀನಿ. ಇದನ್ನೆಲ್ಲ ಇವಾಗ ಇದು ಪೌಡರ್ ಮಾಡ್ಬಿಟ್ರೆ ಆಯ್ತು. ಇದೆಲ್ಲ ಪೌಡರ್. ಮತ್ತೆ ಕೆಲವು ಸರ್ತಿ ಸುಂಡೆಕಾಯಲ್ಲಿ ಮತ್ತೆ ಈ ಗಣಿಕೆಕಾಯಲ್ಲಿ ಉಪ್ಪಿರುತ್ತೆ, ಅದನ್ನ ನೋಡ್ಕೊಂಡು ಉಪ್ಪು ಹಾಕಿ. ಉಪ್ಪು ಕೂಡ ಬಾಂಡ್ಲೆನಲ್ಲಿ ಕಲ್ಲುಪ್ಪು ಹುರಿದ್ಬಿಟ್ಟು ಹಾಕ್ಬೇಕು, ಹಾಗೆ ಹಸಿ ಉಪ್ಪು ಹಾಕ್ಬೇಡಿ. ಅದನ್ನು ಒಂದು ಶುದ್ಧೀಕರಣ. ಅದು ಕೂಡ ಉಪ್ಪನ್ನ ಹುರಿದ್ಬಿಟ್ಟು ಹಾಕ್ಬೇಕು ಇದಕ್ಕೆ. ಸೊ ಇವಾಗ ಇದನ್ನೆಲ್ಲ ಮಿಕ್ಸಿಲಿ ಪೌಡರ್ ಮಾಡ್ಕೊಂಡು ಬರ್ತೀನಿ. ಅಂಗಾಯ ಪುಡಿ ರೆಡಿ ಆಯ್ತು ನೋಡಿ. ಇದರಲ್ಲಿ ಮೈಲ್ಡ್ ಆಗಿ ಉಪ್ಪಿರುತ್ತೆ. ನೀವು ಅನ್ನಕ್ಕೆ ಕಲಿಸ್ಕೊಂಡು ಮೊದಲನೇ ತುತ್ತು 2 ತುತ್ತು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪೌಡ್ರ್ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ತಿಂದರೆ ನೀವು ಈ ಥರ ಗ್ಯಾಸ್ಟ್ರಿಕ್ ಔಷಧಿ ತೊಗೊಳ್ತಿದ್ದೀವಿ, ಏನಾದರೂ ಮೆಡಿಸಿನ್ ತೊಗೊಳ್ತಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಒಂದು ರುಚಿಯಾದ ಚಟ್ನಿ ಪುಡಿ ತಿನ್ನೋ ಥರ ಇರುತ್ತೆ. ಮಜ್ಜಿಗೆಲಿ ಕುಡಿಬೋದು, ಜ್ಯೂಸಲ್ಲಿ ಹಾಕ್ಕೊಂಡು ಕುಡಿಬೋದು, ಮೊಸರಿಗೆ ರಾಯ್ತಾಗೆಲ್ಲ ಮೇಲೆ ಇದಕ್ಕೆ ಡೆಕೋರೇಷನ್ಗೆ ಬೇಕಾದರೂ ಹಾಕ್ಕೊಳ್ಬೋದು, ಚಪಾತಿಗೆ ಹಚ್ಕೊಂಡು ರೋಲ್ ಮಾಡಿ ಕೂಡ ತಿನ್ಬೋದು. ಇದರಲ್ಲಿ ಚಿತ್ರಾನ್ನ ಕೂಡ ಕಲಿಸ್ಬೋದು. ಈರುಳ್ಳಿ ಸಾಸಿವೆ ಒಗ್ಗರಣೆ ಹಾಕಿ ಈ ಪೌಡ್ರೆ ಹಾಕಿ ಚಿತ್ರಾನ್ನ ಕೂಡ ಕಲಿಸ್ಬೋದು. ಸೊ ಇದು ಮಲ್ಟಿಪರ್ಪಸ್ ಒಂದು ಆರೋಗ್ಯಕರವಾದ ಚಟ್ನಿ ಪುಡಿ. ಇದು 100 ಗ್ರಾಮ್ಸಿಂದನೂ ಸಿಗುತ್ತೆ, ಎಷ್ಟು ಬೇಕಾದರೂ ಸಿಗುತ್ತೆ. 100 ಗ್ರಾಮ್ಸ್ ಮಿನಿಮಮ್ ತೊಗೊಳ್ಬೇಕಾಗತ್ತೆ. ಈ ಫೋನ್ ನಂಬರ್, ನಂದು ವಾಟ್ಸಪ್ ನಂಬರ್ ಕಾಣಿಸ್ತಿದೆಯಲ್ಲ, ಇದಕ್ಕೆ ನೀವು ಮೆಸೇಜ್ ಮಾಡೋದಾಯ್ತು. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನಿಮಗೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.